ಸೊ ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್. ಸೊ ಈ ವಿಡಿಯೋದಲ್ಲಿ ಐ ಕ್ಯಾನ್ ಸೇ ಇಟ್ಸ್ ಎ ಬಿಗಿನಿಂಗ್ ಸ್ಟೆಪ್ ಆಫ್ ಸಮಥಿಂಗ್ ವೆರಿ ಬಿಗ್. ಅಂದರೆ ನೀವು ಫ್ಯೂಚರ್ ಇನ್ನೂ ಜಾಸ್ತಿ ಕಲಿತೀರಾ. ಸೊ ರ್ಯಾಂಡಮ್ ವೇರಿಯೇಬಲ್, ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್, ಸೋ ಮೆನಿ ಟೈಪ್ಸ್ ಆಫ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್. ಸೊ ಅದರೊಂದು ಸಣ್ಣ ಪಾರ್ಟು ಈ 12th ಬಟ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್. ಸೊ ಇದರಲ್ಲಿ ನೀವು ಎಲ್ಲದನ್ನು ಈಗ ಐ ಆಲ್ಸೋ ಟೆಲ್ ಯು. ಸೊ ಯಾವ ರೀತಿ ಪ್ರಾಬಿಲಿಟಿಯಲ್ಲಿ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ, ಪ್ರಾಬಿಲಿಟಿಯಲ್ಲಿ ಇಂಟಿಗ್ರೇಷನ್ ಬರುತ್ತೆ, ಪ್ರಾಬಿಲಿಟಿಯಲ್ಲಿ ಡಿಫ್ರೆನ್ಸಿಯೇಷನ್ ಬರುತ್ತೆ, ಪ್ರಾಬಿಲಿಟಿಯಲ್ಲಿ ಬೈನಾಮಿಯಲ್ ಥಿಯರಮ್ ಬರುತ್ತೆ. ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಆಲ್ಸೋ ಐ ಟೋಲ್ಡ್ there's a book called Applied Statistics and Probability for Engineers ಅಂತ. ಸೊ there's something called Applied Statistics, Applied Probability. ಸೊ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ತುಂಬ ಕಡೆ ಯೂಸ್ ಮಾಡ್ತೀವಿ ಟು ಡಿಸ್ಟ್ರಿಬ್ಯೂಷನ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಡು ನಾಟ್ ವರಿ. ಸೊ ಈ ವಿಡಿಯೋದಲ್ಲಿ ಐ ಎಕ್ಸ್ಪ್ಲೈನ್ ವಾಟ್ ಈಸ್ ರ್ಯಾಂಡಮ್. ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಕಮಿಂಗ್ ಟು ದ ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ಸ್, ಕ್ವಶನ್ ಪೇಪರ್ ಕಮಿಂಗ್ ಟು ದ ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ಸ್, ಇಟ್ಸ್ ಕ್ವೈಟ್ ಈಸಿ. ತುಂಬ ಈಸಿ ಇರುತ್ತೆ. ಐ ಮೀನ್ ದೇ ಆರ್ ವೆರಿ ಡೆಡ್ ಈಸಿ ಕ್ವಶನ್ಸ್. ಸೊ ಡೋಂಟ್ ವರಿ ಅಬೌಟ್ ದ ಕ್ವಶನ್ಸ್ ದಟ್ ಕಮ್ಸ್ ಇನ್ ದ ಬೋರ್ಡ್ ಎಕ್ಸಾಮ್, ಬಿಕಾಸ್ ನೀವೆಲ್ಲ ಫುಲ್ ಸ್ಕೋರ್ ಮಾಡ್ತಾ ಇದರಲ್ಲಿ. ಆ್ಯಂಡ್ ಐ ವಿಲ್ ಟೇಕ್ ಒನ್ ಕ್ವಶನ್, ಐ ಟ್ರೈ ಟು ಎಕ್ಸ್ಪ್ಲೈನ್ ಎವ್ರಿ ಡಿಫ್ರೆಂಟ್ ಪಾಸಿಬಲ್ ವೇ ಹೌ ಟು ರೈಟ್ ದ ಡಿಸ್ಟ್ರಿಬ್ಯೂಷನ್ಸ್ ಅಂತ. ಓಕೆನಾ? ಸೊ ನಾವೀಗ ಫಸ್ಟ್ ಅರ್ಥ ಮಾಡ್ಕೊಂಡು ರ್ಯಾಂಡಮ್ ವೇರಿಯೇಬಲ್ ಅಂತ. ನಾವು ರ್ಯಾಂಡಮ್ ವೇರಿಯೇಬಲ್ ಯೋಚನೆ ಮಾಡಿದ್ರೆ, ಇಫ್ ಯು ಟೇಕ್ NCERT ಬುಕ್ ಡೆಫಿನೇಷನ್, ಸೊ ಇಲ್ಲೊಂದು ಡೆಫಿನೇಷನ್ ಇದೆ: ರ್ಯಾಂಡಮ್ ವೇರಿಯೇಬಲ್ ಇಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ whose domain is the sample space of random experiment ಅಂತ. ಸೊ ಏನಾಗುತ್ತೆ ಮಕ್ಕಳಿಗೆ, ಸೊ ಆಸ್ ಸೂನ್ ಆಸ್ ವಿ ಗಿವ್ ಡೆಫಿನೇಷನ್ಸ್, ರೈಟ್? ಸೊ ಅವ್ರಿಗೆ ಆಸ್ ಸೂನ್ ಆಸ್ ದೇ ರೀಡ್ ಸಮ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಡೊಮೈನ್ ಆ್ಯಂಡ್ ಸಮಥಿಂಗ್ ಕಾಲ್ಡ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂಡ್ ಆಲ್, ದೇ ಗೆಟ್ ಕನ್ಫ್ಯೂಸ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಇಸ್ ವೆರಿ ವೆರಿ ಸಿಂಪಲ್. ಫರ್ಗೆಟ್ ಅಬೌಟ್ ವಾಟ್ ಡೆಫಿನೇಷನ್ ಇಸ್. ದ ಡೆಫಿನೇಷನ್ ಇಸ್ ಆಲ್ವೇಸ್ ಸೆಕೆಂಡ್ರಿ. ಫಸ್ಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ರ್ಯಾಂಡಮ್ ವೇರಿಯೇಬಲ್ ಅಂದರೆ ಏನಂತ. ಲೆಟ್ಸ್ ಇಮ್ಯಾಜಿನ್ ಅನ್ ಎಕ್ಸಾಂಪಲ್. ಸೊ ನಾನು ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಯಿನ್. ಸೊ ನೀವೆಲ್ಲ I think 8th standard or 10th standard, you used to learn a coin is tossed or 2 coin is tossed. ಈಗ ಫಾರ್ ಎಕ್ಸಾಂಪಲ್ 3 coin is tossed, next 4 coins are tossed, next 100 coins are tossed. ಸೊ ಈ ರೀತಿ. ಸೊ you understand, no? The complexity of the problem keeps on increasing. And for example, there's a load of, maybe a load of, eggs. There are some questions are eggs. 100 eggs are there. So you have to find what is the defective items. ಸೊ ಈ ರೀತಿ ಅಂದರೆ ಕಾಂಪ್ಲೆಕ್ಸಿಟಿ ಆಫ್ ಪ್ರಾಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಆ ನಂಬರ್ ಏನು ಡೀಲ್ ಮಾಡ್ತಿಲ್ಲ ಅದು ಜಾಸ್ತಿ ಆಗ್ತಾನೇ ಇರುತ್ತೆ. ಇನ್ ರಿಯಲ್ ಲೈಫಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ and take a simple example, tossing a coin. So thrice, 3 times you're tossing a coin thrice. ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ಏನಾಗುತ್ತೆ, ಎಕ್ಸ್ಪೆರಿಮೆಂಟಲ್ಲಿ ಸೊ ವೆನ್ ವಾಟ್ ಆರ್ ದ ಔಟ್ಪುಟ್, ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಹೇಳಿ. ಸ್ಯಾಂಪಲ್ ಸ್ಪೇಸ್ ಬಂದು, ಸೊ ಹೆಡ್ ಟೇಲ್. ಸೊ ಫಾರ್ ಎಕ್ಸಾಂಪಲ್, ಆ್ಯಂಡ್ ಹೆಡ್ ಟೇಲ್ ಹೆಡ್ ಟೇಲ್ ಆ್ಯಂಡ್ ಹೆಡ್ ಟೇಲ್ and head tail ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಲೈಕ್, ಸಿನ್ಸ್ ಎವ್ರಿ ಕಾಯಿನ್ ಹ್ಯಾಸ್ 2, ದಿಸ್ ಒನ್ ಟೋಟಲ್ ಔಟ್ಕಮ್ 8 ಇರುತ್ತೆ. ಸೊ ಇಟ್ಸ್ ಬೇಸಿಕಲಿ 2. ಡೋಂಟ್ KCET ತುಂಬ ಸರಿ ಇದು ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಲೈಕ್ ವಾಟ್ ಇಸ್ ದ ಟೋಟಲ್ ಔಟ್ಕಮ್, ಆ್ಯಂಡ್ ಲೈಕ್ ಇಫ್ ಯು ನೋ ಸಮ್ ಫಾರ್ಮುಲಾಸ್ ಯು ಕ್ಯಾನ್ ಈಸಿಲಿ ರೈಟ್ ಇಟ್. ವಿಲ್ ಡಿಸ್ಕಸ್ ಆನ್ ದಟ್ ವೆನ್ ಇಟ್ ಕಮ್ಸ್ ಟು ದಟ್. ಓಕೆ, ಸೊ ಇಲ್ಲಿ ಟೋಟಲಿ 8 ಸ್ಯಾಂಪಲ್ ಸ್ಪೇಸ್ ಇದೆ ಅಲ್ವಾ. ಸೊ ನಿಮ್ಗೇನು ಕ್ವಶನ್ ಕೇಳ್ತಾ ಇದ್ರೆ, ಫಸ್ಟು ನೀವು ವೆನ್ ಯೂಸ್ ಟು ಬಿ ಲೈಕ್ ಸ್ಮಾಲ್ ಕ್ವಶನ್ ಯೂಸ್ ಟು ಬಿ ಆಸ್ಕ್ಡ್ ಲೈಕ್, ಅಂದರೆ ಪ್ರೀವಿಯಸ್ಲಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅಂತ. getting exactly 2 heads. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಸ್, ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್. ಸೊ 2 heads ಎಕ್ಸಾಕ್ಟ್ಲಿ. 2 heads ಅಂತ ನೀವೇನು ಮಾಡ್ತಾ ಇದ್ರಾಗ, ಸೊ ಯೂಸ್ ಟು ಲರ್ನ್. ಇಲ್ಲಿ ಚೆಕ್ ಮಾಡಿಬಿಟ್ಟು 2 ಹೆಡ್ ಇಲ್ಲೊಂದಿದೆ. ಸೊ 2 heads ಇದೆ ಅಲ್ವಾ. ಸೊ ಟೋಟಲಿ 3 ಇದೆ. ಸೊ ಆನ್ಸರ್ ಬಂದಿದ್ದಕ್ಕೆ 3 divided by 8. ದಟ್ಸ್ ಅ ವೆರಿ ಸಿಂಪಲ್ ಅಲ್ವಾ. ದಿಸ್ ಇಸ್ ವಾಟ್ ಯೂಸ್ ಟು ಲರ್ನ್ ವೆನ್ ಯುವರ್ ಇನ್ ಕ್ಲಾಸ್ ನೌ, ವೆನ್ ಯೂಸ್ ಟು ಇನ್ ದ ಪ್ರೀವಿಯಸ್ ಥಿಂಗ್ಸ್. ಈಗೇನಾಗುತ್ತೆ, ಈಗ ನಾನು ಆ ರೀತಿ ಕೊಡೋದಿಲ್ಲ. ಐ ವಿಲ್ ನಾಟ್ ಆಸ್ಕ್ ಯು ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ದ ಹೆಡ್. ಐ ವಿಲ್ ಆಸ್ಕ್ ಯು ನಾವು ವಾಟ್ ಈಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್. ಐ ಆಮ್ ನಾಟ್ ಟೆಲಿಂಗ್ ಯು. ಸಿ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಐ ಆಮ್ ನಾಟ್ ಟೆಲಿಂಗ್ ಯು ವಾಟ್ಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 heads. ನಾನು ಹೇಳ್ತಾ ಇಲ್ಲ ನಿಮಗೆ 2 heads ಅಂತ. ಐ ಜಸ್ಟ್ ಟೆಲ್ ಯು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಹೆಡ್. ಸೊ ಹೌ ಕ್ಯಾನ್ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್ ಅಂತ ನೋಡಿ. ಅರ್ಥ ಮಾಡ್ಕೊಳ್ಳಿ ಏನಂತ ಇದೆ ಗೆಟಿಂಗ್ ಹೆಡ್ ಅಂತ ಹೇಳಿದ್ರೆ. ಸೊ ಫಾರ್ ಎಕ್ಸಾಂಪಲ್, ಹೆಡ್ ನೋಡಿ, ಎಷ್ಟೊಂದು ಹೆಡ್ ಇದೆ ಅಲ್ವಾ. ಅಂದರೆ ಈ ಹೆಡ್ ಅನ್ನೋದು, ಸೊ ಹೆಡ್ ನೋಡಿ, ಗೆಟಿಂಗ್ ಹೆಡ್ ಅಂದರೆ ಯು ಮೇ ಗೆಟ್ 0 heads. ಅರ್ಥ, ನಿಮ್ಗೆ ಹೆಡ್ಡೇ ಬರದೇ ಇರ್ಬೋದು, ಆರ್ ಯು ಮೇ ಗೆಟ್ 1 head, ಆರ್ ಯು ಮೇ ಗೆಟ್ 2 heads, ಆರ್ ಯು ಮೇ ಗೆಟ್ ಆಲ್ ದ 3 times heads. ಅಂದರೆ ಏನು, ಸೊ ದೇರ್ ಈಸ್ ಸಮ್ ಕ್ವಶನ್ ವಿಚ್ ಈಸ್ ಟೇಕಿಂಗ್ ಸಮ್ ವ್ಯಾಲ್ಯೂಸ್. ಸೊ ನಮ್ಮ ಮ್ಯಾಥ್ಸ್ ನಮ್ಗೇನು ಗೊತ್ತಿಲ್ಲ ಅಂದರೆ ನಾವು ಎಕ್ಸ್ ಅಂದಿರ್ತೀವಿ ಅಷ್ಟೇ, ಇನ್ನೇನು ನಂಗೆ ಗೊತ್ತಿಲ್ಲ ಅದು ಪ್ರಾಬ್ಲಮ್ ಗೆಟಿಂಗ್ ಎನ್ ಹೆಡ್. ಸೊ ಈ ಕ್ವಶನ್ ಇದೆಯಲ್ವಾ, ಈ ಕ್ವಶನ್ಗೆ ತುಂಬ ವ್ಯಾಲ್ಯೂಸ್ ಬರುತ್ತೆ. 0 ಆಗಿರ್ಬೋದು, 1 ಆಗಿರ್ಬೋದು, 2 ಆಗಿರ್ಬೋದು, 3. ಬಿಕಾಸ್ ಸೊ ಪ್ರೀವಿಯಸ್ಲಿ ನಿಮ್ಗೆ ಏನು ಕೇಳ್ತಿದ್ರೆ ಕರೆಕ್ಟಾಗಿ ಕೇಳ್ಬಿಡ್ತಾ ಇದ್ರು. ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 heads, ಪ್ರಾಬಿಲಿಟಿ ಗೆಟಿಂಗ್ ಆಲ್ 3 heads ಆರ್ ಆಲ್ 3 tails, ಹಿಂಗೆ ಕ್ವಶನ್ ಕೇಳ್ತಾ ಇದ್ರು. ಸೊ ಬಟ್ ಇಲ್ಲಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಅನ್ನೋದು ಒಂದು ಕ್ವಶನ್ನು, ಅದೊಂದು ವೇರಿಯೇಬಲ್ ಎಕ್ಸ್ ಅಂತ.
ಅದಕ್ಕೆ ಎಷ್ಟೊಂದು ಇನ್ಪುಟ್ಸ್ ಇರ್ಬೋದು. ಈ ಇನ್ಪುಟ್ಸ್ ಬಂದು ಈ ಸ್ಯಾಂಪಲ್ ಸ್ಪೇಸಲ್ಲೇ ಇರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಈ ಇನ್ಪುಟ್ಸ್ ಬಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂದರೆ ಏನು? ಕ್ಯಾನ್ ಯು ಹ್ಯಾವ್ ನೆಗೆಟಿವ್ ವ್ಯಾಲ್ಯೂಸ್? ಕ್ಯಾನ್ ಯು when you toss a coins thrice, can I get heads -2? How do you get my heads -2? Yeah, heads can be like 2, 3, 4 like that. No? So that is a definition. ಅಂದರೆ ರ್ಯಾಂಡಮ್ ವೇರಿಯೇಬಲ್ ಅಂದರೆ ಏನಂದರೆ, ಸೊ ಇಲ್ಲಿ ಇಟ್ ಈಸ್ ವೆರಿ ತ್ರೀ ಟೈಮ್ಸ್ ಟಾಸಿಂಗ್ ಇಟ್ಸ್ ವೆರಿ ಈಸಿ. ಬಟ್ ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಆಗ. ಸೊ ಆಗ ಒಂದು ರ್ಯಾಂಡಮ್ ವೇರಿಯೇಬಲ್ ಇಸ್ ನಥಿಂಗ್ ಬಟ್ ಸಮ್ ರ್ಯಾಂಡಮ್ ಒಂದು ವೇರಿಯೇಬಲ್ಲು, ಅದರದ್ದು ವ್ಯಾಲ್ಯೂಸ್ ಬಂದು ಇದು ಪ್ರಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ ಇದೆಯಲ್ವಾ, ದಟ್ ಇಸ್ ಇಟ್ ಸೆಲ್ಫ್ ಇಸ್ ಸಮ್ ಕೈಂಡ್ ಆಫ್ ರ್ಯಾಂಡಮ್ ವೇರಿಯೇಬಲ್. ಅದರದ್ದು ವ್ಯಾಲ್ಯೂಸ್ ಬಂದು ಡಿಫ್ರೆಂಟ್ ವ್ಯಾಲ್ಯೂಸ್ ಆಗುತ್ತೆ. ಆಲ್ ದೀಸ್ ಆರ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ದೇ ಆರ್ ಪಾರ್ಟ್ ಆಫ್ ಸ್ಯಾಂಪಲ್ ಸ್ಪೇಸ್. ರ್ಯಾಂಡಮ್ ಎಕ್ಸ್ಪೆಕ್ಟ್ ನೀವೀಗ ಡೆಫಿನೇಷನ್ ನಿಮ್ಗೆ ಕ್ಲಿಯರ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನೋಡಿ, ಈಗ ನಾವೇನು ಮಾಡ್ತೀವಿ ಅಂದರೆ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ರ್ಯಾಂಡಮ್ ವೇರಿಯೇಬಲ್ ಆ್ಯಂಡ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಈಗ ಏನಾಗುತ್ತೆ ಟೋಟಲಿ ಅರ್ಥ ಮಾಡಬೇಕು. ವಾಟ್ ಇಸ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಝೀರೋ ಹೈಟ್ಸ್ ಅಂದರೆ ಏನು? ಯಾವುದು ಹೆಡ್ಡೇ ಬರೋದಿಲ್ಲ. ಟೇಲ್ ಸೊ ಆನ್ಸರ್ ಬಂದು 1/8. ಆನ್ಸರ್ ಬಂದೇನು 1/8 ಅಂತ. ಸೊ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬಂದೇನು ಎಕ್ಸಾಕ್ಟ್ಲಿ ಗೆಟಿಂಗ್ 1 ಹೆಡ್. ಅರ್ಥ ಮಾಡ್ಕೊಳ್ಳಿ, 1 ಹೆಡ್ ಅಂದರೆ ಏನು? ಬೇಸಿಕಲಿ ಇಲ್ಲಿದೆ 1 ಹೆಡ್, ಇಲ್ಲೊಂದಿದೆ. ಆನ್ಸರ್ ಬಂದು 3/8 ಅಂತ. ಇನ್ನೊಂದೇನು ಪ್ರಾಬಿಲಿಟಿ ಆಫ್ ಗೆಟಿಂಗ್ 2 ಹೆಡ್ಸ್ ಅಂದರೆ ಜಸ್ಟ್ ನಾವು ಡಿಡ್ ಇಟ್ಸ್ 3/8. ಇನ್ನೊಂದೇನು ಪ್ರಾಬಿಲಿಟಿ ಆಫ್ 3 ಅಂದರೆ ಆಲ್ ಆರ್ ಹೆಡ್ಸ್, 1/8. ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಟೋಟಲ್ ಪ್ರಾಬಿಲಿಟಿ ಅನ್ನೋದು ಯಾವತ್ತೂ 1 ಇರುತ್ತೆ. ಟೋಟಲ್ ನೀವು ಯಾವುದೇ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟಲ್ಲಿ ನೀವು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ತೊಗೊಂಡು ಅದೆಲ್ಲ ಟೋಟಲ್ ಅಂದರೆ ಸೇಮ್ ಎಕ್ಸ್ಪೆರಿಮೆಂಟಲ್ಲಿ ಇವೆಲ್ಲದನ್ನ ಆ್ಯಡ್ ಮಾಡಿದ್ರೆ ಸೊ ಟೋಟಲ್ ಪ್ರಾಬಿಲಿಟಿ ಆಲ್ವೇಸ್ 1 ಇರುತ್ತೆ. ಲುಕ್ ಎಟ್ ದಿಸ್, ಆ್ಯಡ್ ದಿಸ್ ಎವ್ರಿಥಿಂಗ್ ನಾವು 1/8 + 3/8 + 3/8 + 1/8 1 + 3 + 3 + 1 8/8 ಬರ್ತದೆ, 1 ಬರ್ತದೆ. ಅಂದರೆ ನಾವೇನು ವಾಟ್ ಈಸ್ ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ವಾಟ್ ಎವರ್ ವಿ ಹ್ಯಾವ್ ಟೋಟಲ್ ಪ್ರಾಬಿಲಿಟಿ, that probability is distributed over the random variable. ಸೊ ರ್ಯಾಂಡಮ್ ವೇರಿಯೇಬಲ್ ಅನ್ನೋದು ಯಾವ್ಯಾವುದೋ ವ್ಯಾಲ್ಯೂಸ್ ತೊಗೊಳುತ್ತೆ ಆ್ಯಕ್ಚುಲಿ. ಸೊ ಟೋಟಲ್ ಪ್ರಾಬಿಲಿಟಿ 1 ಇದೆಯಲ್ವಾ, 1 ಇದೆಯಲ್ಲ ಟೋಟಲ್ ಪ್ರಾಬಿಲಿಟಿ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ನನ್ನ ಹತ್ರ ಒಂದು ಆ್ಯಪಲ್ ಇದೆ, ಒಂದು ಆ್ಯಪಲ್ ಕಟ್ ಮಾಡಿಬಿಟ್ಟು ನಿನಗೆ 1/4 ಕೊಡ್ತೀನಿ, ಇನ್ನೊಂದು ನಿನ್ನ ಫ್ರೆಂಡ್ಗೆ ಇನ್ನೊಂದು 1/2 ಕೊಡ್ತೀನಿ, ಇನ್ನೊಬ್ಬರಿಗೆ 1/4 ಕೊಡ್ತೀನಿ. ಸೊ ಐ ಹ್ಯಾವ್ ಎ ಸಿಂಗಲ್ ಆ್ಯಪಲ್, ಐ ಆಮ್ ಗೋಯಿಂಗ್ ಟು ಕಟ್ ಇಟ್ ಇಂಟು 3 parts, ಐ ಆಮ್ ಡಿಸ್ಟ್ರಿಬ್ಯೂಟಿಂಗ್ ದ ಟೋಟಲ್ 1 apple into among 3 people. That is the meaning of random variable probability distribution, and also it's very beautiful. This is very nice. Look at this shape. I mean, look at this probability understand. This clearly tells there is a very high chances of getting middle values. Now 1 2 ಜಾಸ್ತಿ ಬರುತ್ತೆ, there is always getting high chance of middle values, ಬಟ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ತುಂಬ ಕಡಿಮೆ ಇರುತ್ತೆ. ನಿಮ್ಗೆ ನೆನಪಿದೆಯಾ, ನೀವೆಲ್ಲ ಏನೋದು ಸಮಥಿಂಗ್ ಚೌಕಾಬಾರ ಸಮಥಿಂಗ್ ಯೂಸ್ ಟು ಆ್ಯಡ್. ಸೊ ನೀವು ಆಫ್ಕೋರ್ಸ್ ನೀವೆಲ್ಲ ಎಕ್ಸಾಮ್ ಎಲ್ಲ ಮುಗಿದ್ರೆ ಸೊ ನೀವೆಲ್ಲ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ರ್ಯಾಂಕ್ ಎಲ್ಲ ತೊಗೊಂಡ್ರೆ ಆರಾಮಾಗಿ ಸೀಟಲ್ಲಿ ತೊಗೊಂಡು ಆರಾಮ್ ಚೌಕಾಬಾರ ಆಡ್ಕೊಂಡಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಡ್ಬೋದು, ಯಾವುದು ಇಲ್ದಿರ ಆಡ್ಬೋದು. ಸೊ ಆಲ್ವೇಸ್ ಸ್ಟಡಿ ವೆಲ್, ಸೊ ಪೀಸ್ಫುಲ್ ಆಗಿರುತ್ತೆ ಎಕ್ಸಾಮ್ಸ್ ಆದಮೇಲೆ. ಸೊ ವಾಟ್ ಎವರ್ ದಟ್ ಗೇಮ್ ಇಸ್, ಐ ಸ್ಟಿಲ್ ರಿಮೆಂಬರ್ ವಿ ಯೂಸ್ ಟು ಪ್ಲೇ ವೆನ್ ಸ್ಮಾಲ್ ಏಜ್. ಸೊ ಆ ಚೌಕಾಬಾರ ಆಡ್ಬೇಕಂತ ಹೇಳಿದ್ರೆ ಸೊ ಗೆಟಿಂಗ್ ದಟ್ ಆಲ್ ಅಪ್ or something they play, I don't remember. Okay, so getting everything up and everything like this, it's very difficult. ಆ ಹುಣಸೆ ಹಣ್ಣು ಬೀಜ ಹೊಡೆದ್ಬಿಟ್ಟು ಅರ್ಧ ಮಾಡ್ತಾ ಇದ್ದಾರೆ. I don't know, ನಾನು ಮರ್ತೋಗಿದ್ದೀನಿ ಆ್ಯಕ್ಚುಲಿ ಗೇಮ್ನ. ಸೊ ಗೆಟಿಂಗ್ ಆಲ್ 4 up or 4 down is very difficult. ಆದರೆ ಮಿಡ್ಲ್ ಇದೆಯಲ್ವಾ 2 ಮತ್ತು 3 ಎಲ್ಲ, ಅದು ಜಾಸ್ತಿ ಪ್ರಾಬಿಲಿಟಿ ಇರುತ್ತೆ. ಅಂದರೆ ಏನು, ಇದೊಂಥರ ಡಿಸ್ಟ್ರಿಬ್ಯೂಷನ್ ನೀವು ನೋಡಿದಾಗ ಇದನ್ನು, ಸೊ ಇದು ಡಿಸ್ಟ್ರಿಬ್ಯೂಷನ್ ನೋಡಿದಾಗ ಯಾವ ರೀತಿ ಬರುತ್ತೆ ಗೊತ್ತಾ? ಸೊ ವೆರಿ ನೈಸ್ ಇಟ್ ಇಸ್. ಓಕೆ, ಸೊ ಲುಕ್ ಎಟ್ ಹಿಯರ್ ನಾವು. ಸೊ ಇದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಸೊ ಯಾವುದೇ ಒಂದು ಪ್ರಾಬಿಲಿಟಿ ಅನ್ನೋದು ಪೀಕ್ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ ಆ್ಯಕ್ಚುಲಿ. ಅಂದರೆ ಏನು, ಸೊ ದೇರ್ ಇಸ್ ಆಲ್ವೇಸ್ ಪ್ರಾಬಿಲಿಟಿ ಆಫ್ ಗೆಟಿಂಗ್ ದ ಮಿಡಲ್ ವ್ಯಾಲ್ಯೂಸ್ ಮೋರ್ ಚಾನ್ಸಸ್. ಈಗ ನೀವು ಇದನ್ನು ಮಾಡಿದ್ರೆ 3 ಕಾಯಿನಿಂಗ್ ಟಾಸಿಂಗ್ ಕಾಯಿನ್ ಥ್ರೈಸ್ ಅಂತ, ಅದೇ ನೀವು ಟಾಸಿಂಗ್ ಕಾಯಿನ್ಸ್ 100 times ಮಾಡಿದ್ರೆ ನಿಮ್ಗೆ ಇನ್ನೂ ಪ್ರಾಪರ್ ಗ್ರಾಫ್ ಬರುತ್ತೆ. ಲುಕ್ ಎಟ್ ದಿಸ್, ಇಫ್ ಐ ಪ್ಲಾಟ್ ದಿಸ್ ಥಿಂಗ್ಸ್, 1 is 1/8, 1/8, 1 is 3/8, 3/8. ಲುಕ್ ಎಟ್ ದಿಸ್ ಪ್ರಾಬ್ಲಮ್. ಅಂದರೆ ಹಿಂಗೋಗಿ ಹಿಂಗೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಅದು ಇನ್ ಸಮ್ವೇರ್ ಇನ್ ಬಿಟ್ವೀನ್ ಯು ಕ್ಯಾನ್ ಹ್ಯಾವ್ ಇಟ್ ದಿಸ್ ಓನ್ಲಿ just the 4 variables before getting like this. ಆದರೆ ಇನ್ನೂ 100 ವೇರಿಯೇಬಲ್ಸ್ ಇದೆ, ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಕವ್ ಅಂತ ಹೇಳ್ತೀವಿ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ನೆಕ್ಸ್ಟ್ ಇಯರ್ ಕಲಿತೀರಾ. ಓಕೆ, ನಾರ್ಮಲ್ ಇದರಲ್ಲೇ ನಾವು ಫಾರ್ ಎಕ್ಸಾಂಪಲ್ ಇದು ನೆನ್ಪಿಟ್ಕೊಳ್ಳಿ, ಯು ವಿಲ್ ಬಿ ಆಸ್ಕ್ ಕ್ವಶನ್ ಲೈಕ್ ದಿಸ್ ಇನ್ ಹೈಯರ್ ಸ್ಟ್ಯಾಂಡರ್ಡ್ಸ್. ಇಂಟಿಗ್ರೇಷನ್ ಯೂಸ್ ಮಾಡ್ಕೊತೀವಿ. ಸೊ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ. ಫಾರ್ ಎಕ್ಸಾಂಪಲ್ ವೆನ್ ದ ಎನ್ ಇಸ್ ಟೂ ಲಾರ್ಜ್, ಏನು ಗೊತ್ತಲ್ವಾ, ಇಲ್ಲಿ 4 ಪಾರ್ಟ್ ಇದೆ, ಇಲ್ಲಿ 4 ಪಾರ್ಟ್ ಇದೆ. ಅದು 100 parts 200 parts 1000 parts ಇದೆ, ಏನಾಗುತ್ತೆ ಅದು ಚಿಕ್ಕ ಆಗ್ಬಿಡುತ್ತೆ ಆ್ಯಕ್ಚುಲಿ ಪಾರ್ಟ್ಸು. ಹಾಗೇನಾಗುತ್ತೆ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಸೊ ನಾನು ಏನು ಹೇಳ್ತಾ ಇದ್ದೆ, ಪ್ರಾಬಬಿಲಿಟಿಯಲ್ಲಿ ಎಲ್ಲನೂ ಬರುತ್ತೆ. ಇಟ್ಸ್ ಆಲ್ಸೋ ವೆರಿ ಬ್ಯೂಟಿಫುಲ್. ದಿಸ್ ಸಮಥಿಂಗ್ ಕಾಲ್ಡ್ ಪ್ಯಾಸ್ಕಲ್ಸ್ ಟ್ರಯಾಂಗಲ್. ನೀವು ಬೈನೋಮಿಯಲ್ ಥಿಯರಮ್ ಕಲ್ತಿದ್ದೀರಾ, ಬೈನೋಮಿಯಲ್ ಥಿಯರಮ್, ಅದನ್ನು ನೆಕ್ಸ್ಟ್ ಲೆಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ, ವಾಟ್ ಇಸ್ ಬೈನೋಮಿಯಲ್ ಥಿಯರಮ್ ಅಂತ. ದಟ್ಸ್ ಕಾಲ್ಡ್ ಬೈನೋಮಿಯಲ್. ದಿಸ್ ಸಮಥಿಂಗ್ ಕಾಲ್ಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್,
ಪಾಯ್ಸನ್ಸ್ ಡಿಸ್ಟ್ರಿಬ್ಯೂಷನ್, ಎಕ್ಸ್ಪೋನೆನ್ಷಿಯಲ್ ಡಿಸ್ಟ್ರಿಬ್ಯೂಷನ್ ಎಲ್ಲದು ಹಿಂಗೆ ಫಾಲೋ ಆಗಲ್ಲ, ಕೆಲವೊಂದು ಹಿಂಗೆ ಹೋಗಿ ಸಮಥಿಂಗ್ ಲೈಕ್ ದಟ್. ಐ ವಿಲ್ ನಾಟ್ ಗೋ ಫರ್ದರ್ ಡೆಪ್ತ್. ವಾಟ್ ಐ ವಾಂಟ್ ಟು ಸೇ, ಇಟ್ಸ್ ಆಲ್ಸೋ ಫಾಲೋಸ್, ಲುಕ್ ಎಟ್ ದಿಸ್ ರೇಷಿಯೋ 1:3:1. ಅಂದರೆ ಏನು, ಇಟ್ ಫಾಲೋಸ್ ಪ್ಯಾಸ್ಕಲ್ಸ್ ಟ್ರಯಾಂಗಲ್. ನೆನಪಿದೆ ಪ್ಯಾಸ್ಕಲ್ಸ್ ಟ್ರಯಾಂಗಲ್ಲು 2 1 1 3 3 1. ಇದೆಲ್ಲ ತುಂಬ KCET ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ನೀವೆಲ್ಲ KCET ಬಂದಾಗ ಯು ಕ್ಯಾನ್ ಯೂಸ್ ಲಾಟ್ ಆಫ್ ದಿಸ್ ಟೆಕ್ನಿಕ್ಸ್ ಆ್ಯಂಡ್ ಗೆಟ್ ಕ್ವಿಕ್ಲಿ ಆನ್ಸರ್ಸ್. ಬೈನೋಮಿಯಲ್ ದೇ ಆಲ್ವೇಸ್ ಆಸ್ಕ್ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಸಮ್ ನಂಬರ್, ಆರ್ ಯಾವುದೋ ಒಂದು ಪ್ರಾಬಬಿಲಿಟಿಯಲ್ಲಿ ಏನೋ ಒಂದು ಕ್ವಶನ್ ಕೇಳ್ತಾರೆ. ಇದೆಲ್ಲ ನಿಮ್ಗೆ ನೆನಪಿದ್ರೆ, ಇವೆಲ್ಲ ಅರ್ಥ ಆಗಿದೆ, ಇಟ್ಸ್ ವೆರಿ ವೆರಿ ನೈಸ್. ಸೊ ವೆರಿ ವೆರಿ ನೈಸ್ ಮಕ್ಕಳೇ. ಸೊ 10 and so find one. Look at this graph again. ಅಂದರೆ ಏನಾಗುತ್ತೆ, ಇದು ಕಡಿಮೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ, ಕಡಿಮೆಯಿಂದ ಸ್ಟಾರ್ಟ್ ಆಗಿ 1 5 10 ಅಂದರೆ ಹಿಂಗೆ ಹೋಗುತ್ತೆ ಪೀಕಲ್ಲಿ. ಅರ್ಥ ಆಯ್ತು? ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಆಲ್ಸೋ ಪ್ಯಾಸ್ಕಲ್ಸ್ ಟ್ರಯಾಂಗಲ್. ಯು ಕ್ಯಾನ್ ಟೆಲ್ ಅಬೌಟ್ ದಟ್ NC0 NC1 ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಎಲ್ಲದನ್ನು ನಾವು ಹಾಕ್ಬೋದು. ಸೊ ಡೋಂಟ್ ವರಿ. ಸೊ ಡೋಂಟ್ ಟೇಕ್ ಟೂ ಮಚ್ ಟೆನ್ಷನ್. ಸೊ ಇಟ್ಸ್ ವೆರಿ ಈಸಿ. ಐ ಜಸ್ಟ್ ಟೆಲಿಂಗ್ ದಟ್ ರ್ಯಾಂಡಮ್ ವೇರಿಯಬಲ್ ಅಂದರೆ ಏನು ಅಂತ. ಈಗ ಡೆಫಿನೇಷನ್ ಅರ್ಥ ಇದೆ ನಿಮ್ಗೆ ಕ್ಲಿಯರ್ ಆಗಿ. ರ್ಯಾಂಡಮ್ ವೇರಿಯಬಲ್ ಅಂದರೆ ಏನು, ಇಟ್ಸ್ ವೆರಿ ಸಿಂಪಲ್. ಸೊ ಸಮಥಿಂಗ್, so probability of getting a head is some random variable. ಅದಕ್ಕೆ different values ಇರುತ್ತೆ. Getting head ಅಂದರೆ we're not specifying exactly what head it is, how many heads. So heads can be 0 1 2 3. ಇದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ, look at it, I'll put a table like this. ಸೊ ಟೇಬಲ್ ಹಾಕ್ತೀನಿ ಈಗ. ಸೊ ಈಗ ಏನಾಗುತ್ತೆ, ಇದು ಬಂದು x ಇರುತ್ತೆ. x ಪ್ರಾಬಿಲಿಟಿ ಆಫ್ x ಅಂತ. ಸೊ ಪ್ರಾಬಿಲಿಟಿ ಆಫ್ ದ ರ್ಯಾಂಡಮ್ ವೇರಿಯಬಲ್ x ಅಂತ. ಅರ್ಥ ಆಯ್ತಾ? ಸೊ ಆಲ್ವೇಸ್ ಒಂದು ರಿಸಲ್ಟ್ ಏನು ಹೇಳ್ಬೇಕಂದ್ರೆ, ದ ಸಮ್ ಆಫ್ ದ ಪ್ರಾಬಿಲಿಟಿ ಆಫ್ ಆಲ್ ದ ಎಕ್ಸಸ್, ಇದು ಟೋಟಲ್ ಪ್ರಾಬಿಲಿಟಿ ಅಲ್ವಾ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ 1 ಬರಬೇಕು. ಸೊ ಆಲ್ ದಿಸ್ ಇಫ್ ಯು ಆ್ಯಡ್ ಇಟ್, ಯು ಹ್ಯಾವ್ ಟು ಗೆಟ್ ದ ಆನ್ಸರ್. ಸೊ ಇದು ಪ್ರಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ವೆನ್ ಎವರ್ ವಿ ಹ್ಯಾವ್ ಟೇಬಲ್, ನಮ್ಗೆ ಗೊತ್ತಿದೆ ಆಲ್ರೆಡಿ, ನಾವು 10th ಕಲ್ತಿದ್ದೀವಿ. ಏನು ಟೇಬಲ್ ಇದ್ದರೆ ಅದಕ್ಕೆ ವಿ ವಿಲ್ ಫೈಂಡ್ ಸ್ಟ್ಯಾಟಿಸ್ಟಿಕಲ್ ಪ್ಯಾರಾಮೀಟರ್ಸ್. ಸೊ ಸ್ಟ್ಯಾಟಿಸ್ಟಿಕಲ್ ಪ್ಯಾರಾಮೀಟರ್ಸ್ ಅಂದರೆ ತುಂಬ ವೇರಿಯನ್ಸು, ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ನಂತರ ಮೀನು, ಇವೆಲ್ಲ ಫೈಂಡ್ ಮಾಡ್ತೀವಿ. ಎಂತಕ್ಕೆ ಫೈಂಡ್ ಮಾಡ್ತೀವಿ ಅಂದರೆ ನಿಮ್ಗೆ ಈಗೆಲ್ಲ ಗೊತ್ತಾಗಲ್ಲ ಮಕ್ಕಳೇ. ನೀವೆಲ್ಲ ವೆನ್ ಯು ಡೂ ಲೈಕ್ ಬಿಗ್ ಥಿಂಗ್ಸ್, ವೆನ್ ಯು ಸ್ಟಾರ್ಟ್ ಡೀಲಿಂಗ್ ವಿತ್ ಬಿಗ್ ಡೇಟಾ, then you understand you need to know statistical parameters so that you can predict what is next something with accuracy. That's very important. Okay, andre iga anyway, so what I want to say is basically, so you want to find a mean for this. Mean anta helidre it's a very simple. It is, you just have to multiply these two things. Mean andre mean tagondre, so xi into summation. So you just have to, very simple, you have to multiply ಮಾಡ್ಕೊಂಡು add ಮಾಡಿ ಅಷ್ಟೇ ಮುಗೀತು. So summation of, it's basically and xi into p of xi ಅಂತ ಕರಿತೀವಿ. ಇದನ್ನು ಸಮ್ಮೇಷನ್ ಮಾಡಬೇಕು ನಾವು. ಸೊ ವಾಟ್ ಎವರ್ ದ ವ್ಯಾಲ್ಯೂ, ಸೊ ಸಮ್ಮೇಷನ್ ಇಸ್ ನಥಿಂಗ್ ಬಟ್ ಇಂಟಿಗ್ರೇಷನ್. ಬಟ್ ಸಮ್ಮೇಷನ್ ಸ್ಮಾಲ್ ಇದ್ರೆ ಸ್ಮಾಲ್, ಇಂಟಿಗ್ರೇಷನ್ ದೊಡ್ಡದಾಗಿದೆ. ಐ ಮೀನ್ ವೆನ್ ದ ಥಿಂಗ್ಸ್ ಆರ್ ಲೈಕ್ ಬಿಗರ್ ಥಿಂಗ್ಸ್, ಗ್ಯಾಪ್ ಜಾಸ್ತಿ ಇದ್ದರೆ ಸೊ ಈ ಸಮ್ಮೇಷನ್ ಮಾಡ್ತೀವಿ. ಸೊ ತುಂಬ ಸಣ್ಣ ಫೈನರ್ ಇದ್ದರೆ ವಿಲ್ ಡೂ ಇಂಟಿಗ್ರೇಷನ್. ಸೊ ಎನಿವೆ, ಸೊ ಸಮ್ಮೇಷನ್ ಆಫ್ xi into pi ಅಂತ. ಇಟ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಆಸ್ ವೇರಿಯನ್ಸ್ ಅಂತ ಹೇಳ್ತೀವಿ. ನನ್ನ ಪ್ರಕಾರ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ತಾ ಇಲ್ಲ, ಬಟ್ ನೀವು ಅರ್ಥ ಮಾಡ್ಕೊಳ್ಳಿ. ಸಮ್ಮೇಷನ್ ಆಫ್ ವೇರಿಯನ್ಸ್ ಅಂದರೆ ಎಕ್ಸ್ಪೆಕ್ಟೇಷನ್ ಆಫ್, it is also called expectation of x ಅಂತ. expectation of x ಅಂದರೆ ಏನು, x into p of i. ವೇರಿಯನ್ಸ್ ಅಂದರೆ expectation of x square minus expectation of x the whole square ಅಂತ. ಇದೇನು ಗೊತ್ತಾ, expectation of x square ಅಂದರೆ ಏನೂ ಇಲ್ಲ, ಇದನ್ನು ಸ್ಕ್ವೇರ್ ಮಾಡಿ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಸ್ಕ್ವೇರ್ ಮಾಡಿ, ಮಲ್ಟಿಪ್ಲೈ ಮಾಡಿ ಅಷ್ಟೇ. ಅದನ್ನು ಮಲ್ಟಿಪ್ಲೈ ಮಾಡಿ ಏನು ಆನ್ಸರ್ ಬರುತ್ತೆ, ಅದು ಎಕ್ಸ್ಪೆಕ್ಟೇಷನ್ ಆಫ್ x ಸ್ಕ್ವೇರ್. ಎಕ್ಸ್ಪೆಕ್ಟೇಷನ್ ಆಫ್ x ದ ಹೋಲ್ ಸ್ಕ್ವೇರ್ ಅಂತ ಆಲ್ರೆಡಿ ಮೀನ್ ಫೈಂಡ್ ಮಾಡಿದ್ರಲ್ವ, ಮ್ಯೂ ಅಂತ. ಸೊ ಆ ಮ್ಯೂ ಏನು ಬಂದಿದೆ ಅದು ಸ್ಕ್ವೇರ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಡಿವಿಷನ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಷನ್ ಏನೂ ಇಲ್ಲ, ಇದ್ರದ್ದು ರೂಟ್ ಅಂತ. ಸೊ ಇದ್ರದ್ದು ರೂಟ್ ಆಫ್ ವೇರಿಯನ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದು ಏನಂದರೆ, ಇವತ್ತೇ ವೆನ್ ಯು ಹ್ಯಾವ್ ಎ ಟೇಬಲ್ಸ್, ನಮ್ಮ ಹತ್ರ ಟೇಬಲ್ ಇದ್ದರೆ ಆ ಟೇಬಲಿಂದ ಸ್ಟ್ಯಾಟಿಸ್ಟಿಕಲ್ ಪ್ಯಾರಾಮೀಟರ್ಸ್, ಇದೆಲ್ಲ ತುಂಬ ಸಣ್ಣ ಪ್ಯಾರಾಮೀಟರ್ಸ್. ನೀವು ಮುಂದೆ ಹೋಗ್ತಾ ಇನ್ನು ಕೋರಿಲೇಷನ್ ಫ್ಯಾಕ್ಟರ್ಸ್ ಏನೋ ಕಲಿಬೇಕಾಗುತ್ತೆ. ಅದನ್ನು ಡಿಸ್ಕಸ್ ಮಾಡಿ, ಡೋಂಟ್ ವರಿ, ಲಾಂಗ್ ರನ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಮ್ಮ ಬೋರ್ಡ್ ಈಗ ಸರ್ ಬಿಡಿ ಸರ್, ಈಗ ಬೋರ್ಡ್ ಎಕ್ಸಾಮ್ಗೆ ಸೊ ಏನು ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ, ಐ ಹೋಪ್ ಯು ಅಂಡರ್ಸ್ಟುಡ್. ఎందుకంటే ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಸಮನ್ ಹ್ಯಾಸ್ ಟು ಟೀಚ್ ಯು ಆಲ್ ದಿಸ್ ಥಿಂಗ್ಸ್. ಓಕೆ, ಈಗ ಸೊ ಕ್ವಶನ್ ಬಂದು ಬೋರ್ಡ್ ಎಕ್ಸಾಮಲ್ಲಿ ತುಂಬ ಈಸಿ ಇರುತ್ತೆ. ಫಸ್ಟ್ ಕ್ವಶನ್, ಫೈಂಡ್ ಎ ಪ್ರಾಬಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಹೆಡ್ಸ್ ಇನ್ 2 ಟಾಸಸ್ ಆಫ್ ಕಾಯಿನ್. ನಾನು ನಿಮಗೆ 3 ಹೇಳ್ಕೊಟ್ಟಿದ್ದೀನಿ, ಅವ್ರು 2 ಮಾತ್ರ ಕೇಳ್ತಾ ಇದ್ದಾರೆ. 2 ಟಾಸಸ್ ಅಂದರೆ ಫಸ್ಟ್ ಕ್ವಶನ್, ಅದು 2 ಮಾರ್ಕ್ಸ್ ಕೇಳಿದೆ ತುಂಬ ಸತಿ. ಸೊ ಕೆನ್ ಐ ರೇಸ್ ಇಟ್ ನಾವು ಕ್ಲಿಯರ್ಲಿ? ಅರ್ಥ ಆಯ್ತಾ? ರ್ಯಾಂಡಮ್ ವೇರಿಯಬಲ್ probability distribution. So total probability is distributed over the random variable. So distribute ಆದರೆ ನೀವೆಲ್ಲ ಫೈಂಡ್ ಮಾಡೋಕ್ಕಾಗುತ್ತೆ. ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಇಂಟಿಗ್ರೇಷನ್ ಎಲ್ಲ ಯೂಸ್ ಮಾಡ್ತೀವಿ. ಈಸ್ ಆಲ್ಸೋ ನಥಿಂಗ್ ಬಟ್ ಪ್ಯಾಸ್ಕಲ್ಸ್ ಟ್ರಯಾಂಗಲ್ನ ಕೂಡ ಫಾಲೋ ಮಾಡುತ್ತೆ. ಓಕೆ, ಸೊ ಈಗ ಲೆಟ್ ಮಿ ಎರೇಸ್ ಎವ್ರಿಥಿಂಗ್ ನೌ. ಸೊ ಲೆಟ್ಸ್ ಗೋ ಟು ದ ಕ್ವಶನ್ ಆನ್ಸರ್ಸ್. ವೆರಿ ಸಿಂಪಲ್ ಕ್ವಶನ್ಸ್, ಬೋರ್ಡ್ ಎಕ್ಸಾಮ್ ತುಂಬ ಸಿಂಪಲ್ ಇರುತ್ತೆ. ಸೊ ತಲೆ ಕೆಡಿಸೋದು ಬೇಕಾಗಿಲ್ಲ ನೀವು. ಸೊ ಕಮಿಂಗ್ ಟು ದ ಕ್ವಶನ್ ಇಯರ್. ಸೊ ಕ್ವಶನ್ ಏನಂದರೆ, ಇಲ್ಲಿ ಫಸ್ಟ್ ಕ್ವಶನ್ ತುಂಬ ಈಸಿ, ನೀವೇ ಮಾಡಿ ಆ್ಯಕ್ಚುಲಿ. Find a probable distribution of number of heads when 2 tosses of coin. Well, it's very simple. Head, tail, and head, tail,
ಆ್ಯಂಡ್ ಹೆಡ್ ಟೇಲ್ ಅಂತ. ಸೊ ನಮ್ಮ ಪ್ರಾಬಬಿಲಿಟಿ ಅಂದರೆ ಏನಾಗುತ್ತೆ, ಹೆಡ್ಸ್ ನಂಬರ್ ಆಫ್ ಹೆಡ್ಸ್ ಏನಾಗುತ್ತೆ, ನಂಬರ್ ಆಫ್ ಹೆಡ್ಸ್ ಬಂದು 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು. 0 ಎಷ್ಟು ಬರುತ್ತೆ, 1/4. ಎಷ್ಟು ಬರುತ್ತೆ, 1 ಹೆಡ್, 2/4. ಮತ್ತೆ ಎಷ್ಟು ಬರುತ್ತೆ, 2 ಹೆಡ್ಸ್, 1/4. ಲುಕ್ ಎಟ್ ದಿಸ್, ಇಫ್ ಯು ಆಡ್ ಆಲ್ ದಿಸ್ ಥಿಂಗ್ಸ್ ಆನ್ಸರ್ ಈಸ್ ವಾಟ್, ಇಟ್ ಇಸ್ ಬೇಸಿಕಲಿ 1. ಆಯಿತಾ. ಸೊ ಇದು ಬಂದು ಎಕ್ಸು, ಇದು ಬಂದು ಪಿ ಆಫ್ ಎಕ್ಸು, ಎಲ್ಲ ಆ್ಯಡ್ ಮಾಡಿದ್ರೆ ನಿಮ್ಗೆ 1 ಬರುತ್ತೆ. ಆ್ಯಂಡ್ ಇಫ್ ದೇ ಆರ್ ಮೀನ್ ವೇರಿಯನ್ಸ್ ನಾವು ವಿ ಕ್ಯಾನ್ ಫೈಂಡ್ ಇಟ್. ಓಕೆ, ಈಗ ಇನ್ನೊಂದು ಏನಂದರೆ ಇಲ್ಲಿ ವಾಟ್ ಐ ವಾಂಟ್ ಟು ಟೆಲ್ ಯು ಇಸ್ ದಿಸ್, that's all. So x and that's all they ask. No, and also look at it, is 1 to 1, so it's following 1 to 1 ಅಂದ್ರೆ ಏನು ಹಿಂಗೆ ಹೋಗ್ತಾ ಇದೆ. So its value is becoming more. So it's a very common sense alva, when you toss a a coin twice, there's always chances that you always get one head one tail, more chances, more probability, almost you can say 50% chances there. Anyway, that's a very simple question. So there's always one type of question, this is not asked much. And again there's one more question, find a probability distribution of number of tails of simultaneously 3 tosses. ಇದು ಬಂದು 2 heads ಅಲ್ಲ ಫಸ್ಟ್ ಕ್ವಶನ್. ಸೆಕೆಂಡ್ ನೋಡಿ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಸೇಮ್. ಸೊ ದ ಕ್ವಶನ್ ಇಸ್ ದಟ್ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಡಿಸ್ಟ್ರಿಬ್ಯೂಷನ್ ನಂಬರ್ ಆಫ್ ಟೇಲ್ಸ್. ಅಂದರೆ ಏನು, ಎಕ್ಸ್ ಅನ್ನೋದು ನಂಬರ್ ಆಫ್ ಟೇಲ್ಸ್. ಸೇಮ್ ಕ್ವಶನ್ ನಂಬರ್ ಆಫ್ ಹೆಡ್ಸ್ ಮಾಡಿದೆ, ನಂಬರ್ ಆಫ್ ಟೇಲ್ಸ್ ಮಾಡಿದೆ, ಸೇಮ್. ಈವನ್ ಡಿಸ್ಟ್ರಿಬ್ಯೂಷನ್ ಕೂಡ ಸೇಮ್ ಇರುತ್ತೆ. ನಂಬರ್ ಆಫ್ ಟೇಲ್ಸ್ ಕೊಟ್ಟರೆ ಏನಾಗುತ್ತೆ, ಸೇಮ್ ಅಲ್ವಾ. ಸೊ ವೆನ್ ಯು ಡೂ 3 times 3 tosses of coins, the 3 coins are tossed simultaneously. So ಈ question ಅಲ್ಲಿ ಏನಾಗುತ್ತೆ, same, there is nothing value. Only thing is x is number of tails. So number of tails can be 0, number of tails can be 1, number of tails can be 2, number of tails can be 3, because 3 tosses alva. So all the 3 are tails, 2 are tails, 1 is tail. ಇದು ಆನ್ಸರ್ ಕೂಡ ಸೇಮ್ ಅದೇ ಬರುತ್ತೆ. So basically we have what is that, by now we have that Pascal's triangle. So answer ಬಂದಿಗೆ 1 3 3 1 ಬರುತ್ತೆ. So 1/8, total experiment 1/8, so 3/8 and 3/8 and 1/8 ಅಂತ ಬರುತ್ತೆ. So same answer. Okay, but what the question they asking many times in the board exam is ಅದೊಂದು ಟೇಬಲ್ ಡೆವಲಪ್ ಮಾಡಬೇಕು. you have to find the value of k. It is ಅಲ್ವಾ. ಈಗ let me erase this again now. So let's go to the next one question. So one question ತಗೋಣ. Actually this question is asked many times, same or similar type questions are asked now. So it's also worked example, your textbook word example ಇದೆ. So student study, I think it's a good question. X denote number of hours you study. So all of you study for the exams. So X denote number of hours you study during a randomly selected school day. The probability that X can take the values of X as a following form. So anyway, I'll write the question out. In ಕೇಳ್ತಿದ್ರೆ I think this question is from the textbook itself. No, textbook ಅಲ್ಲಿ ಎಲ್ಲಿದೆ ಅಂತ. ವರ್ಕ್ಡ್ ಎಕ್ಸಾಂಪಲ್ ಅದೇ ಟೈಪ್ ಕ್ವಶನ್ ಯಾವ್ದಾದ್ರು ಕೇಳ್ಬೋದು. ಒಂದು ಅರ್ಥ ಮಾಡ್ಕೊಂಡ್ರೆ ಏನಾದ್ರೂ ಬರೀಬೋದು ಆ್ಯಕ್ಚುಲಿ. ಸೊ ದೇ ವೆರಿ ನೈಸ್ ಕ್ವಶನ್ಸ್. ಎಲ್ಲಿ ಕ್ವಶನ್ ಅದು, ಸೊ ಕ್ವಶನ್ ಐ ಥಿಂಕ್ ಇಟ್ ಇಸ್ ಪೇಜ್ ನಂಬರ್ ಎಕ್ಸಾಂಪಲ್ 26. ಓಕೆ, ಸೊ ನಿಮ್ಮ ಬುಕ್ ಇದೆ, ಬುಕ್ ನೋಡ್ಕೊಳ್ಳಿ, ಪರವಾಗಿಲ್ಲ. ಸೊ ಇಲ್ಲಿ ಇನ್ ದ ಬುಕ್ ನಿಮ್ಮ ಎಕ್ಸಾಮಲ್ಲಿ ಬರೀ 2 marks ಕೇಳಿದ್ದಾರೆ. ಅಂದರೆ ಬರೀ 1 ಕಂಡೀಷನ್. ಅಂದರೆ ಏನು, 1 ಕಂಡೀಷನ್ ಕೇಳಿದೆ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ 3 ಕಂಡೀಷನ್ ಇದೆ. ಬಟ್ ನಾನು ಇನ್ನೂ ಅಡಿಷ್ನಲ್ ಹಾಕ್ಬಿಟ್ಟು 4 ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಯು ಗೆಟ್ ಎನ್ ಕಂಪ್ಲೀಟ್ ಐಡಿಯಾ. ಸೊ ಕಂಪ್ಲೀಟಾಗಿ ಯಾವ ರೀತಿ ಮಾಡೋ ಕ್ವಶನ್ ಅಂತ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟು ದ ಎಕ್ಸ್ ಅನ್ನೋದು ರ್ಯಾಂಡಮ್ ವೇರಿಯೇಬಲ್. ಸೊ ಎಕ್ಸ್ ಡಿನೋಟ್ಸ್ ನಂಬರ್ ಆಫ್ ಅವರ್ಸ್ ಯು ಸ್ಟಡಿ ಡ್ಯೂರಿಂಗ್ ಎ ರ್ಯಾಂಡಮ್ಲಿ ಸೆಲೆಕ್ಟೆಡ್. ನಂಬರ್ ಆಫ್ ಅವರ್ಸ್ ಸ್ಟೂಡೆಂಟ್ ಸ್ಟಡಿ ಇನ್ ರ್ಯಾಂಡಮ್ಲಿ ಸೆಲೆಕ್ಟೆಡ್, ಅವೆಲ್ಲ ಬರ್ಕೊಳ್ಳಿ, ರ್ಯಾಂಡಮ್ಲಿ ಸೆಲೆಕ್ಟೆಡ್ ಸ್ಕೂಲ್ ಡೇ ಅಂತ. ಓಕೆನಾ. ಸೊ ಇದರದ್ದು ವ್ಯಾಲ್ಯೂ ನಿಮ್ಗೆ ಕೊಟ್ಟಿದೆ ಇರುತ್ತೆ. ಸೊ ಪಿ ಆಫ್ ಇದರದ್ದು ವ್ಯಾಲ್ಯೂ ಒಂದು capital X is equal to small x. So small x can take any values. They are given these values as, so tumba easy question. I'll explain 4 to 5 different in this. So it is 0.1x if you're not studying at all. So it is kx if you're studying for 1 hour or 2 hours. It is k into 5 minus x if you're studying for 3 hours or if you're studying for 4 hours. And it is basically 0 for all the values. So depending on how we use this one. ಈಗ ನಾವು ಈ ರೀತಿ ಕ್ವಶನ್ ಕೊಟ್ಟಾಗ ಫಸ್ಟ್ ಏನು ಮಾಡೋಕ್ಕಂದ್ರೆ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಒಂದು ಟೇಬಲ್ನ ಡೆವಲಪ್ ಮಾಡೋಕ್ಕಾಗ. ಇಟ್ಸ್ ವೆರಿ ಸಿಂಪಲ್. ಸೊ ವಾಟ್ ಈಸ್ ದ ರ್ಯಾಂಡಮ್ ವೇರಿಯೇಬಲ್, ಎಕ್ಸ್ ಅಲ್ವಾ. ಪ್ರಾಬಬಿಲಿಟಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಅಂತ. ಸೊ ಒಂದು ಟೇಬಲ್ ಬರ್ಕೊಳ್ಳಿ. ಸೊ ಎಕ್ಸ್ ಪ್ಲೇಸಲ್ಲಿ 0 ಇದ್ದರೆ 0.1 ಬರುತ್ತೆ, ಆ್ಯಂಡ್ 1 ಇದ್ದರೆ ಕೆ ಎಕ್ಸ್, ಅಂದರೆ 1 ಅಂದರೆ ಕೆ ಎಕ್ಸ್ ಅಲ್ವಾ, 1 ಇಂಟು ಕೆ. ಸೊ ಕೆ ಬರುತ್ತೆ. 2 ಇದ್ದರೆ 2k ಬರುತ್ತೆ. ಸೊ ಒಂದು ವೇಳೆ 3 ಇದ್ದರೆ, ಸೊ 3 ಇದ್ದರೆ 5 minus 3 2 ಇರುತ್ತೆ. ಸೊ ಮತ್ತೆ 2k ಬರುತ್ತೆ. ಒಂದು ವೇಳೆ 4 ಇದ್ದರೆ, ಸೊ ನಿಮಗೆ k ಬರುತ್ತೆ. ಎನಿಥಿಂಗ್ ಅದರ್ ದನ್ ದಟ್ ವಿಲ್ ಬಿ 0, ಸೊ ನಾಟ್ ರಿಕ್ವೈರ್ಡ್. ಸೊ ಈಗ ಈ ಟೇಬಲ್ ಡೆವಲಪ್ ಮಾಡಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ರೀತಿ ಟೇಬಲ್ ನೀವು ಎಕ್ಸಾಮಲ್ಲಿ ಬರೀಲೇಬೇಕು. ಬರೆದಾದ್ಮೇಲೆ ನಂತರ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಟಾಪಿಕ್ಸ್. ಓಕೆ,
ಸೊ ಬರೋದಾದ್ಮೇಲೆ ನಂತರ ಗಿವ್ ಒನ್ ಮೋರ್ ಲೈನ್ here. Can you anyway you will calculate the k now. Again we'll substitute. So I'll just leave some space here. ಸೊ ಈಗ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಟ್ ಇಸ್ ಅ ಡಿಸ್ಟ್ರಿಬ್ಯೂಷನ್. ನಾನು ಹೇಳ್ದಲ್ವಾ ಟೋಟಲ್ ಪ್ರಾಬರ್ಟಿ ನಿಮ್ಮ ಹತ್ರ ಒಂದು ಆ್ಯಪಲ್ ಇದೆ, ಒಂದು ಆ್ಯಪಲ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಪೀಸ್ ಕಿತ್ಕೊಂಡು ಮತ್ತೆ ಜಾಯಿನ್ ಮಾಡಿದ್ರೆ ಒಂದು ಆ್ಯಪಲ್ ಆಗಬೇಕು. ಓಕೆನಾ? ಸೊ ಈಗ ಸೊ ಪ್ರಾಬಬಿಲಿಟಿ ಆಫ್ ಎಕ್ಸ್. ಸೊ ಅಂದರೆ ಬೇಸಿಕಲಿ ಏನಾಗುತ್ತೆ ಸಮೇಷನ್ ಆಫ್ ಆಲ್ ದಿಸ್ ಥಿಂಗ್ಸ್ ವ್ಯಾಲ್ಯೂಸ್, ದ ಸಮೇಷನ್ ಆಫ್ ಆಲ್ ದಿಸ್ ಥಿಂಗ್ಸ್ ಶುಡ್ ಬಿ ಈಕ್ವಲ್ ಟು 1. therefore ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ 1 ಬರುತ್ತೆ ನಮಗೆ. 2k 4k 5k 6k plus 0.1. ಸೊ ಅಂದರೆ 6k plus 0.1. ಸೊ ಬಂದ್ಬಿಟ್ಟು ನಿಮಗೆ ಇಲ್ಲಿ ಕ್ವಶನ್ಸ್ ಕೆ ಐ ಡೋಂಟ್ ರೈಟ್ ದ ಕ್ವಶನ್. ಫಸ್ಟ್ ಕ್ವಶನ್ ಇಸ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಹೇಳ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು ನಮಗೆ 6k plus 0.1 ಎಷ್ಟಾಯಿತು? ಸೊ 1. ಸೊ 6k is equal to 1 minus 0.1, that is 0.9. ಸೊ k ಬಂದು ನಿಮಗೆ 0.9 divided by 6 ಬರುತ್ತೆ. ಸೊ k ವ್ಯಾಲ್ಯೂ ಬಂದು, ಸೊ ವಾಟ್ ಇಸ್ ದ k ವ್ಯಾಲ್ಯೂ? ಸೊ k ವ್ಯಾಲ್ಯೂ ಬಂದು ನಿಮಗೆ 9 divided by 60 ಅಂತ ಬರುತ್ತೆ. ಸೊ 3 ಲೈಟ್ ಅಪ್. ಓಕೆ, ಸೊ 9 divided by 60, 9 divided by 60, 3 is 3 2 is 2 3 15, 0.15 ಅಂತ ಬರುತ್ತೆ ಕೆ ವ್ಯಾಲ್ಯೂ. ಅರ್ಥ ಆಯ್ತಾ? ಸೊ ಕೆ ವ್ಯಾಲ್ಯೂ ಬಂದಾದ್ಮೇಲೆ ನೀವೇನು ಮಾಡಬೇಕು, ಈ ಟೇಬಲ್ನ ಮತ್ತೆ ಸ್ವಲ್ಪ ಬರ್ಕೊಳ್ಳಿ. ಸೊ ಈ 0.5 ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ, ಸೊ ದ ಪಿ ಆಫ್ ಎಕ್ಸ್ ನಾವು ಆ್ಯಕ್ಚುಲಿ ವ್ಯಾಲ್ಯೂಸ್ ಬಿಕಮ್ಸ್ ಇಟ್ಸ್ 0.1, ಇಟ್ ಇಸ್ 0.15, it is 0.3, it is 0.3, it is 0.15. okay. ಸೊ ಟೇಬಲ್ನ ಈಗ ಯು ಹ್ಯಾವ್ ಟು ರೈಟ್ ಫರ್ದರ್ ಕಂಪ್ಲೀಟ್ಲಿ. ಓಕೆ, ಈಗ ನಂಗೆ ವ್ಯಾಲ್ಯೂ ಬಂತು. ಮತ್ತು ಇನ್ನೊಂದು ಚೆಕ್ ನೋಡ್ಬೋದು. ಇಫ್ ಯು ಆ್ಯಡ್ ಇಟ್ ಆಬ್ವಿಯಸ್ಲಿ ಯು ಗೆಟ್ 1. 0.3 plus 0.3 0.6, ಇದೊಂದು 0.9, 0.6 plus 0.3 0.9, 0.9 plus 1 1. ಸೊ ಆನ್ಸರ್ ಇಸ್ ಪರ್ಫೆಕ್ಟ್. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದರೆ ಫಸ್ಟ್ ಕ್ವಶನ್. ನಿಮ್ಮ ಎಕ್ಸಾಮಲ್ಲಿ ಕ್ವಶನ್ ಪೇಪರ್ ಕೇಳಿದ್ರೆ 2 ಮಾರ್ಕ್ಸ್, ಇಫ್ ದೇ ಆಸ್ಕಿಂಗ್ ಫಾರ್ 2 marks, ದಟ್ಸ್ ಆಲ್ ಡನ್. ಸೊ ನಾವು ಅದೇ ರೀತಿ ಫಾರ್ ಎಕ್ಸಾಂಪಲ್ ಅದನ್ನು 3 marks 4 marks ಎಲ್ಲ ಕೇಳ್ಬೋದು. ಇಲ್ಲಿ ಏನಾಗುತ್ತೆ ಕ್ವಶನ್, ನೆಕ್ಸ್ಟ್ ಕ್ವಶನು ಎನ್ ಸಿ ಎಲ್ ಕೇಳಿದ್ದಾರೆ ಆ್ಯಕ್ಚುಲಿ. Find the probability that what is the probability that you study at least 2 hours. First question is what's the probability that you study at least 2 hours. At least 2 hours ಅಂದ್ರೆ ಏನಪ್ಪ, ಇದು ತುಂಬ ಅರ್ಥ ಮಾಡ್ಕೊಳ್ಳಿ. at least at most, because next topic ಇದೆಲ್ಲ that is most important. ಅದರಲ್ಲಿ 5 mark question ಯೂಶಲಿ ಕೇಳ್ತಾನೆ ಇರ್ತಾರೆ. ಸೊ ಅಲ್ಲಿ at least at most ಯೂಸ್ ಮಾಡಿ. at least ಅಂದರೆ ಮಿನಿಮಮ್ ಅಷ್ಟು ತೊಗೊಬೇಕಾ. ಅದಕ್ಕಿಂತ ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕಂದ್ರೆ at least 30-40 marks ತೊಗೊಬೇಕು. ಅಂದರೆ ಅದಕ್ಕಿಂತ ಜಾಸ್ತಿ ತೊಗೊಬೇಕು. the probability of random variable x is more than or equal to at least 2 hours. Again, so probability of x is equal to 2, probability of x is equal to 3, probability of x is equal to 4 ಇರಲಿಲ್ವಾ, x is equal to 4. ಅಲ್ಲಿವರೆಗೂ ಬರ್ಕೊಂಡು ಇದನ್ನು ಆ್ಯಡ್ ಮಾಡಿ. ಎಷ್ಟು ಆನ್ಸರ್ ಬರುತ್ತೆ? x is equal to 2 ಅಂದರೆ ಏನು, 0.3 0.3 0.15. ಸೊ ಕೆಲವೊಂದು ಏನಾಗುತ್ತೆ ಅಂದರೆ ದೇ ಫೈಂಡ್ ದ ಕೆ ವ್ಯಾಲ್ಯೂ, ಅಗೇನ್ ದೇ ಪುಟ್ ಕೆ ಹಿಯರ್, ದೆನ್ ದೇ ಸಬ್ಸ್ಟಿಟ್ಯೂಟ್ ಫೈನಲಿ, ಬಟ್ ನಾಟ್ ರಿಕ್ವೈರ್ಡ್. ಸೊ ಇದೆಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2 more than ಅಲ್ವಾ, 5k. ಸೊ 5 ಇಂಟು ನಿಮಗೆ 0.15 ಬರುತ್ತೆ. ಇದರಲ್ಲಿ 25 75. ಎಕ್ಸ್ ಇಸ್ ಮೋರ್ ದನ್ ಈಕ್ವಲ್ ಟು 2. ಸೊ 0.3 0.3 0.6 0.7. ಸೊ 5 ಇಂಟು ಎಷ್ಟಾಗುತ್ತೆ ನಿಮಗೆ 0.75 ಅಂತ ಆನ್ಸರ್ ಬರುತ್ತೆ. ಸೊ ದಿಸ್ ಅ ವರ್ಕ್ಡ್ ಎಕ್ಸಾಂಪಲ್ ಇನ್ ಟೆಕ್ಸ್ಟ್ ಬುಕ್. ಸೊ ದಟ್ ಈಸ್ 0.75. ಓಕೆನಾ? ಫಸ್ಟ್ ನೆಕ್ಸ್ಟ್ ತುಂಬ ಈಸಿ ಆ್ಯಕ್ಚುಲಿ ಇದೆಲ್ಲ. ಸೊ ನೆಕ್ಸ್ಟ್ ಒನ್ ಇಸ್ ಬಂದು ಥರ್ಡ್ ಕ್ವಶನ್. ನಾನು ಫಾಸ್ಟಾಗಿ ಮಾಡ್ಬೇಕಂದ್ರೆ ಎಲ್ಲರೂ ಸ್ಮಾಲ್ ಮಿಸ್ಟೇಕ್ ಆದರೆ ಡೋಂಟ್ ವರಿ. ಐ ಥಿಂಕ್ ಸಮ್ಟೈಮ್ಸ್ ಎಲ್ಲೋ ನಾನು there are some students like crazy, okay, so you made √3 into √3 or something like 2 something, I made it like that. ಸೊ ಕೆಲವೊಂದು ಏನಾಗುತ್ತಂದರೆ ಸಿನ್ಸ್ ವಿಲ್ ಬಿ ಇನ್ ದಟ್ ಕಾನ್ಸೆಪ್ಟಲ್ಲಿ ತುಂಬ ಡೆಪ್ತ್ ಇರಬೇಕಾದ್ರೆ, ಸೊ ಸಮ್ಟೈಮ್ ಸೊ ಸ್ಮಾಲ್ ಥಿಂಗ್ಸ್ ಯೂಶಲಿ ಏನಾಗುತ್ತೆ ಕ್ಲಾಸಲ್ಲಿ ಇರಬೇಕಂದ್ರೆ ಇಟ್ಸ್ ವೆರಿ ನೈಸ್. ಸೊ ವಿ ಆಲ್ವೇಸ್ ಇಂಟರಾಕ್ಟ್ ವಿತ್ ಸ್ಟೂಡೆಂಟ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಬೆಸ್ಟ್ ಎಕ್ಸ್ಕ್ಯೂಸ್ ದ ಟೀಚರ್ಸ್ ವಿ ಗಿವ್, we are just testing whether you are attentive or not in the class ಅಂತ, okay. But actually so sometimes calculations are small thing, 5 into 5 this one. But example ನೀವು ನೋಡೋಕ್ಕಂತ that's the reason why. So ನಾನು ಅಷ್ಟು ಎಕ್ಸಾಂಪಲ್ ಮಾಡಬೇಕಂದ್ರೆ always is to check twice. So you have to, I'll tell ಒಂದು ಡಿಫ್ರೆಂಟ್ ವಿಡಿಯೋ ಮಾಡ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಾ, ಅಟ್ಲೀಸ್ಟ್ ಲಾಸ್ಟ್ ಒಂದು 15-20 minutes you have to give only for checking it. So there are many places where you can get the cross check it. So in, for example, adding ಎಲ್ಲ ಮಾಡಿದ್ರೆ cross check ಆಗುತ್ತೆ. But there are some places where cross check is not possible. So ಆ ಟೈಮಲ್ಲಿ you have to do it. Okay. ನಂತರ ಥರ್ಡ್ ಕ್ವಶನ್ ಬಂದು they are asking, for example, imagine, okay, ಈಗ ಇನ್ನೊಂದು ಕ್ವಶನ್ ಮಾಡೋಣ. ಸೊ at most, let us take it as at most, okay, instead of this let me give one more question. Suppose if there was a question is they study at least 1 hour. Let us take ಇನ್ನೊಂದು ಸ್ವಲ್ಪ, ಇದು ಬುಕ್ಕಲ್ಲಿ ಇಲ್ಲ, ನಾನು ಬರೀತಾ ಇದ್ದೀನಿ. ಓಕೆ, ಇದು ಬುಕ್ಕಲ್ಲಿ ಇಲ್ಲ, at least 1 hour. ಸೊ ಅಟ್ಲೀಸ್ಟ್ 1 hour ಅಂದರೆ ಏನು, ಲಾಜಿಕಲ್ ಏನು ಮಾಡೋಕ್ಕೆ ನೀವು ಆ್ಯಕ್ಚುಲಿ ಅಟ್ಲೀಸ್ಟ್ 1 hour ಅಂದರೆ, ಸೊ ಬೇಸಿಕಲಿ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಮೋರ್ ದ್ಯಾನ್ ಈಕ್ವಲ್ ಟು 1 ಅಲ್ವಾ. ಅಂದರೆ ಲಿಟ್ರಲಿ 1 + 2 + 3 + 4 ಮಾಡಬೇಕು. ಅದ್ರ ಬದಲು ಇಲ್ಲೇನಾಗುತ್ತೆ,
1 ಮೈನಸ್, ಇದು ತುಂಬ ಸತಿ ಯೂಸ್ ಮಾಡ್ತೀವಿ, 1 ಮೈನಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಈಸ್ 0. ಇದು ಬುಕ್ಕಲ್ಲಿಲ್ಲ, ನಾನು ಬರೀತಾ ಇದ್ದೀನಿ. ಅಟ್ಲೀಸ್ಟ್ 1 ಅವರ್ ಅಂತ ಕೊಟ್ಟರೆ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಮೋರ್ ದನ್ ಈಕ್ವಲ್ ಟು 0, 1 ಮೈನಸ್ ಪ್ರಾಬಿಲಿಟಿ. ಇಂತಕ್ಕೆ ದಿಸ್ ಇಸ್ ಸೇವ್ಸ್ ಯುವರ್ ಟೈಮ್. The x is more than 1 ಅಂದರೆ I have to add 1 plus 2 plus 3 plus 4. So I'll get some value. But there's nothing but I can do 1 minus. So total probability 1 ಅಲ್ವಾ, 1 minus this value if I remove, I'll get all those values. ಇದು ತುಂಬ ಕಡೆ ಯೂಸ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಸ್ಟೆಪ್. That's why I'm giving this. Suppose 1 minus probability of x is 0.1 ಆಗುತ್ತೆ. ಸೊ ಆನ್ಸರ್ ಬಂದು 0.9 ಬರುತ್ತೆ. ನೀವು ಈವನ್ ಆ್ಯಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ನೀವು ಎಲ್ಲದನ್ನು ಆ್ಯಡ್ ಮಾಡಿ. ಈಗ x is more than 1 ಆ್ಯಡ್ ಮಾಡಿ. ಸೊ 0.15, 0.3, 0.3, 0.15. ದಟ್ ಮೀನ್ಸ್ x is equal to 1, x is equal to 2, x is equal to 3, x is equal to 4. ಎಲ್ಲದನ್ನು ಆ್ಯಡ್ ಮಾಡಿದ್ರೆ ನಿಮಗೆ 0.9 ಬರುತ್ತೆ. ಇಲ್ಲಾಂದ್ರೆ ಯು ಕ್ಯಾನ್ ಡೂ ಇನ್ ದಿಸ್ ವೇ ಆಲ್ಸೋ. ಆಯಿತಾ? ಅಟ್ಲೀಸ್ಟ್ ಆಯಿತಾ? ನೆಕ್ಸ್ಟ್ ಕ್ವಶನ್ ಯಾವುದು ಬುಕ್ಕಲ್ಲಿ? ಅಟ್ಮೋಸ್ಟ್ ಇರುತ್ತೆ ಮೋಸ್ಟ್ಲಿ. ಎಕ್ಸಾಕ್ಟ್ಲಿ 2 hours. ಇದಾಯ್ತಾ? ಈಗ ನೆಕ್ಸ್ಟ್ ಫೋರ್ತ್ ಇಲ್ಲೇ ಮಾಡೋಣ. ಸೊ ಲೆಟ್ ಅಸ್ ಡೂ ಇಟ್ ಒನ್ ಮೋರ್ ಹಿಯರ್ ಇಟ್ಸೆಲ್ಫ್. ಸೊ ಫೋರ್ತ್ ಅಂದರೆ ಎಕ್ಸಾಕ್ಟ್ಲಿ 2 hours. ಅದೇನು ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ 2 hours ಅಂದರೆ ಎಕ್ಸಾಕ್ಟ್ಲಿ 2 hours ಅಂದರೆ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ದಿಸ್ ಇಸ್ ವಾಟ್ ಯೂಸ್ ಟು ಗೆಟ್ in the junior classes. ನೀವು before used to learn like this, exactly getting 2 hours studying ಅಂತ. ಇದು ಡಿಸ್ಟ್ರಿಬ್ಯೂಷನ್. ಇದು x is equal to ಅಂದರೆ ಏನಾಗುತ್ತೆ ಆನ್ಸರ್ ಆಗ. ಸೊ ಎಕ್ಸಾಕ್ಟ್ಲಿ 2 hours ಅಂದರೆ 2k, 2 into 3 ಆನ್ಸರ್ ಇಸ್ 0.3. ನಂತರ ಸೊ ಫಿಫ್ತ್ ಒನ್ ಅಟ್ಮೋಸ್ಟ್. ಸೊ ಇನ್ನೊಂದು ಯಾವುದು? ಅಟ್ಮೋಸ್ಟ್ ಅಲ್ವಾ? ಅಟ್ಮೋಸ್ಟ್ 2 hours. ಸೊ ಅಟ್ಮೋಸ್ಟ್ 2 hours. ಸೊ ಈ ಥರ ಅಟ್ಮೋಸ್ಟ್ 2 hours ಅಂತ ಹೇಳಿದ್ರೆ ಏನಾಗುತ್ತೆ? ಅಟ್ಮೋಸ್ಟ್ ಅಂದರೆ ಅಷ್ಟೇ. ನಿಮ್ಮ ಮ್ಯಾಥಮೆಟಿಕ್ಸ್ ಎಕ್ಸಾಮಲ್ಲಿ ಅಟ್ಮೋಸ್ಟ್ ನೀವು 100 ಮಾರ್ಕ್ಸ್ ತೊಗೊತೀರ ಅಷ್ಟೇ. 101 ತೊಗೊಳಕ್ಕಾಗೋದಿಲ್ಲ. ಅಂದರೆ ವ್ಯಾಲ್ಯೂ ಯುವರ್ ಮಾರ್ಕ್ಸ್ ವಿಲ್ ಬಿ ಈಕ್ವಲ್ ಟು 100 or less than 100. ಐ ವಾಂಟ್ ಆಲ್ ಆಫ್ ಯು ಟು ಏಮ್ ಫಾರ್ 100. ಇಟ್ ಶುಡ್ ಬಿ ಈಕ್ವಲ್ ಟು 100 or less than 100. ಅಂದರೆ ಏನು? ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಅಟ್ಮೋಸ್ಟ್ 2 hours, ದ ವ್ಯಾಲ್ಯೂ ಇಸ್ ಲೆಸ್ ದಾನ್ ಈಕ್ವಲ್ ಟು 2 ಅಂತ. ಸೊ ಅಂದರೆ ಲೆಸ್ ದಾನ್ ಈಕ್ವಲ್ ಟು 2 ಅಂದರೆ ಸೊ 0, 1, 2 ಆ್ಯಡ್ ಮಾಡೋದು. ಅಂದರೆ ಜಸ್ಟ್ ಆ್ಯಡ್ ಮಾಡೋಕ್ಕೆ. ಬಟ್ ಪ್ಲೀಸ್ ರೈಟ್ ದ ಸ್ಟೆಪ್ಸ್. ಈ ರೀತಿ ಸ್ಟೆಪ್ಸ್ ಬರೀರಿ. ಸೊ ಅಂದರೆ ಏನು ಬರೋಕ್ಕೆ ನೀವು? ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ 0 ಪ್ಲಸ್ ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ರಾಬಿಲಿಟಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರೆದುಬಿಟ್ಟು ನಂತರ ಬರೀ ಆ್ಯಡ್ ಮಾಡಿ ಎಲ್ಲದನ್ನು. ಎಕ್ಸ್ 0 ಅಂದರೆ ಏನಾಗುತ್ತೆ? ಸೊ 0.1 ಪ್ಲಸ್ 0.15. ಸೊ 1 0.15 ಪ್ಲಸ್ 0.3. ಸೊ ಎಷ್ಟಾಗುತ್ತೆ? ಒಂದು ಎಷ್ಟಾಯಿತು ವ್ಯಾಲ್ಯೂ ಅದರದ್ದು? 0.45, 0.45, 0.55, 3, 4, 0.5 ಅಂದರೆ ಆನ್ಸರ್ ಬರುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್, ಇಸ್ ಆಲ್ರೆಡಿ ಗಿವನ್ ನಾವು. ಸೊ ಈ ರೀತಿ ಯಾವ ಕ್ವಶನ್, ಇದೇ ರೀತಿ ಕ್ವಶನ್ನು ನೀವು ಈ ಪಿ ಡಿ ಎಫ್ ಇದೆಯಲ್ವಾ, ಇಲ್ಲಿ ಪಿ ಡಿ ಎಫ್ ಇದು, ಈ ಪಿ ಡಿ ಎಫಲ್ಲಿ ಇನ್ನೂ 2-3 ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 6 ಅದೇ ರೀತಿ ಇದೆ, ಕ್ವಶನ್ ನಂಬರ್ 7 ಇದೆ, ನಮ್ಮ NCERT ಎಕ್ಸಾಂಪಲ್ಸ್ ಇದೆ. ಸೊ ಈ ಥರ ಕ್ವಶನ್ ತುಂಬ ಸತಿ ರಿಪೀಟ್ ಮಾಡ್ತಾರೆ. ಸೊ ಬೇರೆ 2 ಮಾರ್ಕರ್ಸ್ ಏನಿದೆ ಆಲ್ರೆಡಿ ಹ್ಯಾವ್ ಸಾಲ್ವ್ ಯು ಇನ್ ದ ಪ್ರೀವಿಯಸ್ ವೀಡಿಯೋಸಲ್ಲಿ. ಆಲ್ರೆಡಿ ಇಂಡಿಪೆಂಡೆಂಟ್ ಇವೆಂಟ್ಸ್ ಯಾವತ್ತೂ ಪ್ರೂವ್ ಮಾಡಬೇಕು, ನಂತರ ಇದೆಲ್ಲ ಸಾಲ್ವ್ ಮಾಡಿ. ಇಸ್ ಒನ್ ಮೋರ್ ಸ್ಮಾಲ್ ಎಕ್ಸ್ಪೆಕ್ಟೇಷನ್ ಕ್ವಶನ್ ಇದೆ, ಜಸ್ಟ್ ಮಲ್ಟಿಪ್ಲೈ. ಸೊ ಎಕ್ಸ್ಪೆಕ್ಟೇಷನ್ ನಥಿಂಗ್ ಬಟ್ ಮೀನ್ ಇರುತ್ತೆ x ಇಂಟು ಪಿ ಆಫ್ ಎಕ್ಸ್. ಅಂದರೆ ವೆರಿ ವೆರಿ ಸಿಂಪಲ್. ಪ್ರಾಬಿಲಿಟಿ ಅನ್ನೋದು ತುಂಬ ಈಸಿ, ತುಂಬ ಸಿಂಪಲ್. So you have to use common sense more than formulas, equations now. ಅರ್ಥ ಆಯ್ತಾ? So that's all my dear students. I hope you understood with this example everything. So random variable, probability distribution, please always try to understand, don't mug up. And if you understood really well, and so don't forget to like the video, and also ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. And thank you so much for watching guys. Have a nice day. See you in the next video. Study well. All the best for your exams. Bye bye. Take care.